ನನ್ನೆಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮುಂಜಾನೆಯದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಅತಿಥಿ ಶಿಕ್ಷಕರಿಗೆ ಟಿ ಕಡ್ಡಾಯನ ಅಥವಾ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವಂತಹ ಶಿಕ್ಷಕರಿಗೆ ಈ ಒಂದು ಅಪ್ಲಿಕೇಶನ್ ಅನ್ನ ಆನ್ಲೈನ್ ಹಾಕುವುದಾ ಅಥವಾ ಆಫ್ಲೈನ್ ಅಲ್ಲಿ ಹಾಕುವುದು ಸಲ್ಲಿಸುವುದಾ ಎಂಬುದರ ಬಗ್ಗೆ ಈ ಒಂದು ಸಾಕಷ್ಟು ಜನರಲ್ಲಿ ಏನಪ್ಪಾ ಅಂತಂದ್ರೆ ಇದು ಗೊಂದಲವನ್ನ ಉಂಟು ಮಾಡಿದೆ. ಏಕಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನಪ್ಪಾ ಅಂತಂದ್ರೆ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವವರಿಗೆ ಇನ್ನು ಮುಂದೆ ಟಿ ಕಡ್ಡಾಯ ಮತ್ತು ಈ ಒಂದು ಅಪ್ಲಿಕೇಶನ್ಗಳನ್ನ ಆನ್ಲೈನ್ ಅಲ್ಲಿ ಸಲ್ಲಿಸಬೇಕೆಂಬ ಒಂದು ಸುದ್ದಿ ಸಾಕಷ್ಟು ಜನರನ್ನ ಗೊಂದಲಕ್ಕೆ ಉಂಟು ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋನ ನೀವೆಲ್ಲರೂ ನೋಡಿಬಿಟ್ಟು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಮತ್ತು ನನ್ನ ಈ ಒಂದು ವಿದ್ಯಾಪಥ ಯೂಟ್ಯೂಬ್ ಎಜುಕೇಶನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳಿಕೊಳ್ಳುತ್ತಾ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದ್ರೆ ಈ ಬಾರಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವಂತಹ ಒಂದು ಶಿಕ್ಷಕರಿಗೆ ಟಿ ಕಡ್ಡಾಯನ ಅಥವಾ ಈ ಒಂದು ಅಪ್ಲಿಕೇಶನ್ಗಳನ್ನ ಆನ್ಲೈನ್ ಹಾಕಬೇಕಾ ಅಥವಾ ಆಫ್ಲೈನ್ ಅಲ್ಲಿ ಖುದ್ದಾಗಿ ಶಾಲೆಗಳಿಗೆ ಹೋಗಿ ಈ ಒಂದು HM ಸಲ್ಲಿಸಬೇಕಾ ಎಂಬುದರ ಬಗ್ಗೆ ಸಾಕಷ್ಟು ಈಗಾಗಲೇ ಗೊಂದಲಕ್ಕೆ ಉಂಟು ಮಾಡಿದೆ. ಆ ಒಂದು ಗೊಂದಲವನ್ನ ಇಲ್ಲಿ ನಾನು ನನಗೆ ತಿಳಿದಿರುವಂತಹ ಸ್ವಲ್ಪ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ವಿಷಯವನ್ನ ನಾವು ನಂಬಬೇಕಾದ್ರೆ ಮೊದಲು ಆ ಒಂದು ಇಲಾಖೆ ಹೊರಡಿಸುವಂತಹ ಒಂದು ಸುತ್ತಲೆಯನ್ನ ನಂಬಬೇಕು ಮತ್ತು ಗೆಜೆಟ್ ನಲ್ಲಿ ಬರುವಂತಹ ವಿಷಯಗಳನ್ನ ನಾವು ನಂಬ್ತಾ ಹೋಗ್ಬೇಕು. ಯಾಕಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂತಹ ಸುದ್ದಿಗಳು ಅವು ನಿಜ ಆಗಿರ್ಬೋದು ಅಥವಾ ಫೇಕ್ ಆಗಿರ್ಬೋದು ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಯಾವಾಗ ನಾವು ವಿಷಯವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಯಾವುದೇ ರೀತಿಯಾಗಿ ಆ ಒಂದು ಇಲಾಖೆಯಿಂದ ಅಧಿಕೃತವಾಗಿ ಮತ್ತು ಸುತ್ತಲೇ ಬಂದಾಗ ಮಾತ್ರ ಆ ವಿಷಯನ ನಾವು ಏನ್ ಮಾಡ್ಬೇಕಂತಂದ್ರೆ ನಂಬಬೇಕಾಗ್ತದ. ಆ ಒಂದು ನಿಟ್ಟಿನಲ್ಲಿ ಇದುವರೆಗೆ ಕೂಡ ಯಾವುದೇ ತರದಂತಹ ಈ ಒಂದು ಶಾಲಾ ಸಾಕ್ಷರತಾ ಇಲಾಖೆಯಿಂದ ಅತಿಥಿ ಶಿಕ್ಷಕರಿಗೆ ಇನ್ನು ಮುಂದೆ ಟಿ ಕಡ್ಡಾಯ ಮತ್ತು ಖುದ್ದಾಗಿ ಆನ್ಲೈನ್ ನಲ್ಲಿ ಸಲ್ಲಿಸಬೇಕೆಂಬ ಯಾವುದೇ ಒಂದು ಸುತ್ತಲೆಯನ್ನ ಇಲ್ಲಿವರೆಗೂ ಹೊರಡಿಸಿರುವುದಿಲ್ಲ. ಈಗೇನಾದ್ರೂ ಜೂನ್ 1ರಿಂದ ಶಾಲೆ ಪ್ರಾರಂಭ ಆಗ್ತಾ ಇದ್ದಾವೆ. ಆ ಒಂದು ಶಾಲೆ ಪ್ರಾರಂಭ ಆಗುವ ಮುಂಚೆನೆ ಏನಪ್ಪಾ ಅಂತಂದ್ರೆ ಈ ಬಾರಿ ಶಿಕ್ಷಕರನ್ನ 50,000 ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಯಾವುದೇ ರೀತಿಯಾಗಿ ಸುತ್ತಲೆಯಲ್ಲಿ ಬಂದಿಲ್ಲ. ಈ ಬಾರಿ ಏನಪ್ಪಾ ಅಂತಂದ್ರೆ ಈ ಒಂದು ಎಲ್ಲಾ ಮಾಹಿತಿಗಳನ್ನ ಈ ಬಾರಿ ಶಾಲೆ ಪ್ರಾರಂಭ ಆಗುವ ಮುಂಚೆನೆ ಏನಪ್ಪಾ ಅಂತಂದ್ರೆ ಸುತ್ತಲೆಯನ್ನು ಹೊರಡಿಸಿದಾಗ ಮಾತ್ರ ಎಲ್ಲ ವಿಷಯ ಈ ಒಂದು ಗೊಂದಲಗಳಿಗೆ ಏನಪ್ಪಾ ಅಂತಂದ್ರೆ ಸ್ಪಷ್ಟವಾದ ಉತ್ತರ ಸಿಗ್ತದ. ಅಲ್ಲಿವರೆಗೆ ಕೂಡ ಯಾರು ಕೂಡ ಈ ಒಂದು ಮಾಹಿತಿಯನ್ನ ನೀವು ಗೊಂದಲಕ್ಕೆ ಉಂಟು ಮಾಡ್ಕೋಬೇಡ್ರಿ. ಎಲ್ಲರಿಗೆ ಏನಪ್ಪಾ ಅಂತಂದ್ರೆ ಅವಕಾಶಗಳು ಸಿಗುವಂತಹ ಒಂದು ಚಾನ್ಸ್ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾರು ಕೂಡ ಟಿ ಆಗ್ಲಾರ್ದವರು ಟಿ ಆದವರು ಕೂಡ ಏನಪ್ಪಾ ಅಂತಂದ್ರೆ ಯಾರು ಗೊಂದಲಕ್ಕೆ ಉಂಟಾಗ್ಬೇಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಶಾಲಾ ಸಾಕ್ಷರತೆ ಇಲಾಖೆಯಿಂದ ಯಾವುದೇ ತರದಂತಹ ಒಂದು ಅಧಿಕೃತವಾಗಿ ಒಂದು ಸುತ್ತಲೆ ಬಂದಿರುವುದಿಲ್ಲ. ಬಂದ ಮೇಲೆ ಏನಪ್ಪಾ ಅಂತಂದ್ರೆ ಆ ವಿಷಯವನ್ನ ಏನಪ್ಪಾ ಅಂತಂದ್ರೆ ನಾವು ನಂಬಬೇಕಾಗ್ತದ. ಇದು ಕೇವಲ ಏನಪ್ಪಾ ಅಂತಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂತ ಒಂದು ಸುದ್ದಿ ಆಗಿರ್ತದ. ಆ ಒಂದು ನಿಟ್ಟಿನಲ್ಲಿ ಈ ಯಾರು ಕೂಡ ಗೊಂದಲಕ್ಕೀಡು ಆಗ್ಬೇಡ್ರಿ ಅಂತ ಹೇಳ್ಕೊಳ್ತಾ ಈ ಬಾರಿ ಏನಪ್ಪಾ ಅಂತಂದ್ರ ಆನ್ಲೈನ್ ಅಲ್ಲಿ ಆದ್ರೂ ಆಗ್ಬೋದು, ಟಿ ಕಡ್ಡಾಯ ಆದ್ರೂ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಈ ಒಂದು ಸುಪ್ರೀಂ ಕೋರ್ಟನೇ ಏನ್ ಮಾಡಿದೆ ಅಂದ್ರೆ ಈ ಒಂದು ಸೇವೆ ಸಲ್ಲಿಸುವಂತಹ ಈ ಒಂದು ನೌಕರಿದಾರರಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಟಿಟಿಯನ್ನ ಕಡ್ಡಾಯ ಅಂತ ಹೇಳಿದೆ. ಇಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವಂತಹ ಈ ಒಂದು ಶಿಕ್ಷಕರಿಗೆ ಟಿ ಕಡ್ಡಾಯ ಮಾಡಿದ್ರು ಏನೋ ಅಂತಹ ಅಚ್ಚರಿ ಅಂತೇಳಿ ನಾವು ಅನ್ಕೋಬಾರ್ದು. ಯಾಕಂತಂದ್ರೆ ನೌಕರಿ ಸಲ್ಲಿಸುವಂತಹ ಈ ಒಂದು ಶಿಕ್ಷಕರಿಗೆ ಟಿ ಕಡ್ಡಾಯ ಅಂತೇಳಿ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸುವುದನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಷ್ಟು ಮಾಹಿತಿಯನ್ನ ತಿಳಿಸಿಕೊಡಲು ನಾನು ನಿಮ್ಮ ಮುಂದೆ ಬಂದಿದ್ದೆ. ಈ ಒಂದು ತರಗತಿಯನ್ನ ನಿಮ್ಮೆಲ್ಲರ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ವಿಷಯವನ್ನ ಎಲ್ಲರಿಗೂ ಹಂಚ್ಕೊಳ್ಳಿ ಅಂತೇಳಿ ನಾನು ಕೇಳಿಕೊಳ್ತಾ ಈ ಒಂದು ಮಾಹಿತಿಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.